ಹೆಂಡತಿ ತೀರಿಕೊಂಡಾಗ ಹೆಂಡತಿಯ ಶ್ರಾದ್ದವನ್ನು ಮಗನೇ ಯಾಕೆ ಮಾಡಬೇಕು? ಅದು ಪಕ್ಷ ಇರ್ಬೋದು, ಶ್ರಾದ್ದ ಇರ್ಬೋದು, ಮಗನೇ ಯಾಕೆ ಮಾಡಬೇಕು? ಮೊದಲಿಂದಲೂ ಕೂಡ ಅವಳ ಜೊತೆಗೆ ಇದ್ದವನು, ಅವಳ ಮೇಲೆ ಪ್ರೀತಿಯನ್ನು ಮಾಡತಕ್ಕಂಥವನು ಗಂಡನೇ, ಆದ್ದರಿಂದಾಗಿ ಗಂಡೇ ಯಾಕೆ ಮಾಡಬಾರದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಹೆಂಡತಿಯ ಮೇಲೆ ಗಂಡನಿಗೆ ಅತ್ಯಂತ ಪ್ರೀತಿ ಇರಬಹುದು, ಆಮೇಲೆ ಅಭಿಮಾನನೂ ಕೂಡ ಇರಬಹುದು, ಬಹಳ ಜೊತೆಗೆ ಸಂಸಾರವನ್ನು ಮಾಡಿದ್ದಾನೆ ಆದ್ದರಿಂದ. ಆದರೆ ಶಾಸ್ತ್ರ ಯಾರಿಗೆ ಶ್ರಾದ್ದದ ಅಧಿಕಾರವನ್ನು ಕೊಟ್ಟಿದೆ, ಯಾರು ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಅವರು ಮಾಡಿದಾಗ ಮಾತ್ರ ಅವರಿಗೆ ಸದ್ಗತಿ ಆಗ್ತದೆ ಹೊರತು ಗಂಡನಿಗೆ ಪ್ರೀತಿ ಇದೆ ಅಂತ ಹೇಳಿ ಗಂಡ ಮಾಡಿದರೆ ಸದ್ಗತಿ ಆಗೋದಿಲ್ಲ. ಪ್ರಮಾಣ ಏನು ಹೇಳ್ತಾ ಇದೆ ಅಂತಂದರೆ, ಪುತ್ರೇಶು ವಿದ್ಯಮಾನೇಶು ನಾಣ್ಯೋ ವೈ ಕಾರಯೇತ್ ಸ್ವಧಾಮ್ ಎಂಬುದಾಗಿ ಋಷ್ಯಶೃಂಗರು ಈ ಮಾತನ್ನು ಹೇಳ್ತಾರೆ. ಮಕ್ಕಳಿರುವಾಗ ಮಕ್ಕಳೇ ತಾಯಿ ಶ್ರಾದ್ದವನ್ನು ಮಾಡೋದಕ್ಕಾಗಿ ಮುಖ್ಯಾಧಿಕಾರಿಗಳು. ಮಕ್ಕಳಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಗಂಡ ಮಾಡಲಿ, ಆದರೆ ಮಕ್ಕಳಿದ್ದಾಗ ಮಕ್ಕಳೇ ಮಾಡತಕ್ಕದ್ದು. ಗಂಡನಿಗೆ ಪ್ರೀತಿ ಇದೆ, ಅಭಿಮಾನ ಇದೆ, ಸರಿ, ಅದಕ್ಕಾಗಿ ಏನು ಮಾಡಲಿ ಅಂತಂದರೆ ದಾನ ಧರ್ಮಾದಿಗಳನ್ನು ಮಾಡಲಿ, ಅವಳ ಹೆಸರಲ್ಲೇ ಬೇಕಾದ ಕೆಲಸಗಳನ್ನು ಮಾಡಲಿ. ಆದರೆ ಶ್ರಾದ್ದದ ಬಗ್ಗೆ ಮಾತು ಬಂದಾಗ ಮಾತ್ರ ಮಗನೇ ಶ್ರಾದ್ದವನ್ನು ಮಾಡಬೇಕು.